ಮೈಸೂರಿನ ಮೂಡಾದಲ್ಲಿ ಬದಲಿ ನಿವೇಶನ ಹಂಚಿಕೆಗೆ ಸಂಬಂಧಿಸಿದ ಹಾಗೆ ಅಕ್ರಮ ನಡೆದಿದೆ ಅಂತ ಆರೋಪಿಸಿ ಮುಖ್ಯಮಂತ್ರಿಯವರನ್ನು ಪ್ರಾಸಿಕ್ಯೂಟ್ ಮಾಡಲಿಕ್ಕೆ ಅನುಮತಿ ಕೊಡಬೇಕೆಂದು ಒಬ್ಬರು ವಕೀಲರಾದ ಅಬ್ರಾಹಿಂ ಅವರು ರಾಜ್ಯಪಾಲರಿಗೆ ಒಂದು ಮನವಿ ಪತ್ರ ಕೊಟ್ಟಿದ್ದಾರೆ. ಇಲ್ಲಿ ಪ್ರಶ್ನೆ ವಿವಾದದ ಸುಳಿಗೆ ಸಿಕ್ಕಿರೋದು ರಾಜ್ಯಪಾಲರಿಗೆ ಈ ಪ್ರಾಸಿಕ್ಯೂಟ್ ಮಾಡಲಿಕ್ಕೆ ಅನುಮತಿ ಕೊಡುವ ಅಧಿಕಾರ ಇದೆಯೇ ಇಲ್ಲವೇ ಅನ್ನೋದ್ರ ಬಗ್ಗೆ. ಇದರ ಬಗ್ಗೆ ಭಾಳಷ್ಟು ಸುಪ್ರೀಂ ಕೋರ್ಟ್ನ ತೀರ್ಪುಗಳಿದೆ. ಸಂವಿಧಾನದ 163ನೇ ಪರಿಚ್ಛೇದದ ಪ್ರಕಾರ ರಾಜ್ಯಪಾಲರು ಸಚಿವ ಸಂಪುಟದ ಸಲಹೆ ಮತ್ತು ನೆರವಿಗೆ ಅನುಗುಣವಾಗಿ ತನ್ನ ತೀರ್ಮಾನವನ್ನು ಕೊಡಬೇಕಾಗುತ್ತೆ. ಆದರೆ ಅದೇ ಸಂವಿಧಾನದಲ್ಲಿ ಕೆಲವು ವಿಶೇಷ ಸಂದರ್ಭಗಳಲ್ಲಿ ಅವರ ವಿವೇಚನಾಧಿಕಾರವನ್ನು ಬಳಸ್ಬೋದು ಎನ್ನುವ ಅಂಶ ಕೂಡ ಇದೆ. ಅದರಿಂದ ಅಬ್ರಾಹಿಂ ಅವರು ಭ್ರಷ್ಟಾಚಾರ ನಿಷೇಧ ಕಾಯ್ದೆ 1988 ಮತ್ತು ಕ್ರಿಮಿನಲ್ ಪ್ರೊಸೀಜರ್ ಕೋಡ್ನ ಸೆಕ್ಷನ್ 197 ಪ್ರಕಾರ ಪ್ರಾಸಿಕ್ಯೂಷನ್ಗೆ ಏನು ಅನುಮತಿ ಕೇಳಿದ್ದಾರೆ, ನನ್ನ ಪ್ರಕಾರ ರಾಜ್ಯಪಾಲರಿಗೆ ಆ ರೀತಿಯ ಪ್ರಾಸಿಕ್ಯೂಟ್ ಮಾಡಲಿಕ್ಕೆ ಅನುಮತಿ ಕೊಡುವ ಅಧಿಕಾರ ಇದೆ. ಸಚಿವ ಸಂಪುಟದ ಅಭಿಪ್ರಾಯ ಬೇರೆ ಇರ್ಬೋದು. ಆದರೆ ಪ್ರಶ್ನೆ ಇರುವುದು ಇಲ್ಲಿ ಇದರ ಸ್ವಲ್ಪ ಹಿಂದೆ ಚರಿತ್ರೆಗೆ ಹೋದರೆ ನೀವು 1995ರಲ್ಲಿ ಸುಬ್ರಹ್ಮಣ್ಯ ಸ್ವಾಮಿಯವರು ಜಯಲಲಿತಾ ವಿರುದ್ಧ ಭ್ರಷ್ಟಾಚಾರದ ಆರೋಪ ಮಾಡಿ ಪ್ರಾಸಿಕ್ಯೂಷನ್ ಅನುಮತಿ ಕೇಳ್ತಾರೆ. 1995ರಲ್ಲಿ ಚೆನ್ನಾರೆಡ್ಡಿಯವರು ಅನುಮತಿ ಕೊಟ್ಟಿರ್ತಾರೆ. ಇದು ಅದಕ್ಕಿಂತಲೂ ಹಿಂದೆ ಹೋದರೆ 1982ರಲ್ಲಿ ಮಹಾರಾಷ್ಟ್ರದ ಗವರ್ನರ್ AR ಅಂತುಲೆ ವಿರುದ್ಧ ಇದೇ ರೀತಿ ಮೊದಲು ಪರ್ಮಿಷನ್ ಕೇಳಿದಾಗ ಪ್ರಾಸಿಕ್ಯೂಟ್ ಮಾಡಲಿಕ್ಕೆ ಅನುಮತಿ ನಿರಾಕರಿಸ್ತಾರೆ, ಆಮೇಲೆ ಕೊಡ್ತಾರೆ. 1997ನಲ್ಲಿ ಬಿಹಾರದಲ್ಲಿ ಲಾಲು ಪ್ರಸಾದ್ ಯಾದವ್ ಮತ್ತು ಜಗನ್ನಾಥ್ ಮಿಶ್ರಾ ವಿರುದ್ಧ ಇದೇ ರೀತಿ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೇಳಿದಾಗ ರಾಜ್ಯಪಾಲರು ಕೊಡ್ತಾರೆ. 98ಲ್ಲಿ ಭಾಳ ಇವತ್ತಿನ ಈ ಚರ್ಚೆಯಲ್ಲಿ ಮತ್ತೆ ಉಲ್ಲೇಖ ಆಗ್ತಾ ಇರೋದು ಮಧ್ಯಪ್ರದೇಶದ ರಾಜ್ಯಪಾಲ ಭಾಯಿ ಠಾಕೂರ್ ಅವರು ಇಬ್ಬರು ಸಚಿವರಿಗೆ ಪ್ರಾಸಿಕ್ಯೂಟ್ ಮಾಡಲಿಕ್ಕೆ ಅನುಮತಿ ಕೊಟ್ಟುವಾಗ ನಮ್ಮ ಹಿಂದಿನ ಈ ಕರ್ನಾಟಕದಲ್ಲಿಯ ಲೋಕಾಯುಕ್ತದ ಮುಖ್ಯಸ್ಥರಾಗಿದ್ದ ಸಂತೋಷ್ ಹೆಗಡೆ ಅವರೇ ಸುಪ್ರೀಂ ಕೋರ್ಟ್ ಜಡ್ಜ್ ಆಗಿದ್ದರು, ಅವರು ಅನುಮತಿ ಕೊಡ್ಬೋದು ಅಂತ ಹೇಳಿರ್ತಾರೆ. ಸೊ ಕೊಡದೇ ಇರುವ ಉದಾಹರಣೆಗಳು ಕೂಡ ಇದೆ. ಉದಾಹರಣೆಗೆ 2007ರಲ್ಲಿ ಮಾಯಾವತಿ ವಿರುದ್ಧ ತಾಜ್ ಕಾರಿಡಾರ್ ಕೇಸ್ ಬಂದಾಗ ಆಗಿನ ರಾಜ್ಯಪಾಲರು TV ರಾಜೇಶ್ವರ ರಾವ್ ಏನೋ ಇರಬೇಕು, ಅವರು ಅನುಮತಿ ಕೊಡೋದಿಲ್ಲ. ಯಾಕೆಂದರೆ ಆಗ BJP ಮತ್ತು BSPಯ ಮೈತ್ರಿ ಸರ್ಕಾರ ಇರುತ್ತೆ. ಆಗಲೂ ಈ ಆರೋಪ ಬಂದಿತ್ತು, ಕೇಂದ್ರ ಸರ್ಕಾರದ ಆದೇಶ ಅವರ ಮಾತಿಗೆ ಒಪ್ಪಿ ರಾಜ್ಯಪಾಲರು ಅನುಮತಿ ಕೊಟ್ಟಿಲ್ಲ ಎನ್ನುವುದಿದೆ. ಅಂತ ಕೆಲವು ಬಿಡಿ ಘಟನೆಗಳು ಕೂಡ ಇದೆ. ಆದರೆ ಒಟ್ಟು ನೀವು ಈ ವಿವಾದದ ಎಲ್ಲ ಪ್ರಕರಣಗಳನ್ನು ನೋಡಿದಾಗ ರಾಜ್ಯಪಾಲರಿಗೆ ಪ್ರಾಸಿಕ್ಯೂಟ್ ಮಾಡಲಿಕ್ಕೆ, ಒಬ್ಬ ಚೀಫ್ ಮಿನಿಸ್ಟರ್ನ ಪ್ರಾಸಿಕ್ಯೂಟ್ ಮಾಡಲಿಕ್ಕೆ ಅನುಮತಿ ಕೊಡುವ ಅಧಿಕಾರ ಇದೆ. ಭಾಳ ಮಂದಿ, ಈ ಉದಾಹರಣೆಗೆ ಪ್ರಶಾಂತ್ ಭೂಷಣ್ ಅವರೆಲ್ಲರೂ ಅದನ್ನು ಅನುಮೋದಿಸಿದ್ದಾರೆ. ಪಾಲಿ ನಾರಿಮನ್ ಅಂತವರು ಹಿಂದೆ ಯಡಿಯೂರಪ್ಪನವರ ಕೇಸ್ ಆದಾಗಲೇ ಪಾಲಿ ನಾರಿಮನ್ ಅವರು ಅಂಥ ಅಧಿಕಾರ ಇಲ್ಲ ಅಂತ ಹೇಳಿದ್ದು ಕೂಡ ಇದೆ. ಚಿದಂಬರಂ ಇಲ್ಲದಿದ್ದರೆ ಮನು ಸಿಂಘಿಯವರು ಆ ಕಾಲದಲ್ಲಿ ಅಧಿಕಾರ ಇದೆ ಅಂತ ಹೇಳಿದ್ದು ಕೂಡ ಇದೆ. ನಾನು ಇದನ್ನು ಆ ಕಾಲದ ಯಾಕೆ ಹೇಳ್ತೇನೆ ಅಂದರೆ, ಆ ಕಾಲದಲ್ಲಿ ನಾನು ಭಾಳ ಸಕ್ರಿಯವಾಗಿ ಪತ್ರಕರ್ತನಾಗಿದ್ದೆ. 2008 ಇಂದ 2011 ಈ ಕಾಲದಲ್ಲಿ ಇದೆಲ್ಲ ಏನು ನಡೀತಾ ಇತ್ತು ಅದನ್ನು ನಾನು ಬರೆದಿದ್ದೇನೆ ಅಂಕಣಗಳಲ್ಲಿ, ಮತ್ತು ಅದರ ಬಗ್ಗೆ ನನಗೆ ಒಂದು ಮಾಹಿತಿ ಇದೆ ಎನ್ನುವ ಕಾರಣಕ್ಕೆ ಅದು ರೆಫರ್ ಮಾಡ್ತಾ ಇದ್ದೀನಿ. ಸೊ ಈ ಹಿನ್ನೆಲೆಯಲ್ಲಿ ರಾಜ್ಯಪಾಲರಿಗೆ, ಮುಖ್ಯಮಂತ್ರಿಯನ್ನು ಪ್ರಾಸಿಕ್ಯೂಟ್ ಮಾಡಲಿಕ್ಕೆ ರಾಜ್ಯಪಾಲರಿಗೆ ಅಧಿಕಾರ ಇದೆ ಅಂತ ನನ್ನನ್ನು ಕೇಳಿದರೆ ಖಂಡಿತ ಇದೆ. ಆದರೆ ವಿವೇಚನಾಧಿಕಾರವನ್ನು ಬಳಸಿಕೊಂಡು ಮಾಡಬೇಕು ಎನ್ನುವುದು ಅದರಲ್ಲಿ ಒಂದು ಸಣ್ಣ ರೈಡರ್ ಇದೆ. ಇದು ಇಲ್ಲಿಯ ಕಾಂಟ್ರವರ್ಸಿ ನನ್ನ ಪ್ರಕಾರ. ನೀವು 2011ರಲ್ಲಿ ಜನವರಿ ತಿಂಗಳಲ್ಲಿ ಯಾವಾಗ ಆಗಿನ ರಾಜ್ಯಪಾಲರಾದ ಹಂಸರಾಜ್, ಭಾಳ ಮಂದಿ ಈಗ ಅದನ್ನು ಉಲ್ಲೇಖ ಮಾಡ್ತಾರೆ, BS ಯಡಿಯೂರಪ್ಪನವರನ್ನು ಪ್ರಾಸಿಕ್ಯೂಟ್ ಮಾಡಲಿಕ್ಕೆ ಆಗಿನ ರಾಜ್ಯಪಾಲರಾದ ಹಂಸರಾಜ ಭಾರದ್ವಾಜ್ ಅವರು ಅನುಮತಿ ಕೊಟ್ಟಿದ್ದರು. ಅದರಿಂದ ಈಗಲೂ ಅದನ್ನು ಕೊಡ್ಬೋದು ಎನ್ನುವುದನ್ನು ಬಹುಶಃ ಆಗಿನ ಕಾನೂನು ಸಚಿವರಾಗಿದ್ದ ಸುರೇಶ್ ಕುಮಾರ್ ಅವರು ಇತ್ತೀಚೆಗೆ ಒಂದು ಫೇಸ್ಬುಕ್ ಪೋಸ್ಟಲ್ಲಿ ಅದನ್ನು ಬರೆದಿದ್ದರು.
ಅವರು ಅಲ್ಲಿಗೆ ಅದನ್ನು ನಿಲ್ಲಿಸ್ತಾರೆ. ನೀವು ವಿವೇಚನಾಧಿಕಾರವನ್ನು ಬಳಸ್ಕೊಳ್ಬೇಕು ಎನ್ನುವುದೊಂದು ಇದೆಯಲ್ಲ, ಇದು ಆಯಾಯ ರಾಜ್ಯಪಾಲರ ವಿವೇಚನೆಗೆ ಬಿಟ್ಟದ್ದು. ಅದು ನೀವು ಒಂದು ಕ್ಷಣ ನಾವು 2008ರಿಂದ 2011 ಆಗಿನ ರಾಜಕೀಯ ವಿದ್ಯಮಾನಗಳ ಹತ್ರ ಒಮ್ಮೆ ನೀವು ಹೊರಳಿ ನೋಡಿದರೆ, ಹಂಸರಾಜ ಭಾರದ್ವಾಜ್ ಅವರು ಯಾವ ಆಧಾರದಲ್ಲಿ ವಿವೇಚನಾಧಿಕಾರವನ್ನು ಬಳಸಿಕೊಂಡ್ರು ಎನ್ನುವುದು ನಮಗೆ ಸ್ಪಷ್ಟ ಆಗುತ್ತೆ. ನಾವು ನೆನಪು ಮಾಡಿಕೊಂಡ್ರೆ 2008ರಲ್ಲಿ ಯಡಿಯೂರಪ್ಪ ಸರ್ಕಾರ ಅಸ್ತಿತ್ವಕ್ಕೆ ಬಂತು, ಆದರೆ ಅದಕ್ಕೆ ಬಹುಮತ ಇರಲಿಲ್ಲ ಮೊದಲಿಗೆ. ಆಗಲೇ ಮೊದಲ ಬಾರಿಯಲ್ಲಿ ಆಪರೇಷನ್ ಕಮಲ ಎನ್ನುವ ಅನೈತಿಕ ರಾಜಕಾರಣ ಹುಟ್ಟಿಕೊಂಡಿರೋದು. ಆ ಅನೈತಿಕ ರಾಜಕಾರಣಕ್ಕೆ ದುಡ್ಡು ಹರಿದು ಬಂದದ್ದು ಬಳ್ಳಾರಿಯ ರೆಡ್ಡಿ ಸೋದರರ ಗಣಿ ಲೂಟಿಯಿಂದ. ಅದರಿಂದ 2008ರ ನಂತರದ ಆಗಿನ ಪತ್ರಿಕೆಗಳನ್ನು, ನೀವು ಕನ್ನಡ ದಿನಪತ್ರಿಕೆಗಳನ್ನು, ಇಂಗ್ಲೀಷ್ ಪತ್ರಿಕೆಗಳನ್ನು, ಇಲ್ಲದ್ರೆ ಇಂಗ್ಲೀಷ್ ವೀಕ್ಲಿಗಳನ್ನು ನೋಡಿದರೆ ಪ್ರತಿದಿನ ಈ ರೀತಿಯ ಭ್ರಷ್ಟಾಚಾರದ ಹಗರಣಗಳು ಬಯಲಾಗ್ತಾ ಇತ್ತು. ಉದಾಹರಣೆಗೆ 2008-09ರಲ್ಲಿ ಆ ಕಾಲದಲ್ಲೇ ಕಟ್ಟಾ ಸುಬ್ರಹ್ಮಣ್ಯ ನಾಯ್ಡು ವಿರುದ್ಧ ಬಂತು. ರಾಮಚಂದ್ರೇಗೌಡರು ಯಾವುದೋ ಒಂದು ಮೆಡಿಕಲ್ ಕಾಲೇಜಿಗೆ ನಾಮಿನೇಷನ್ ವಿಷಯದಲ್ಲಿ ರಾಜೀನಾಮೆ ಕೊಡಬೇಕಾಯಿತು. ಪ್ರತಿನಿತ್ಯ ನನಗೆ ಈಗಲೂ ನೆನಪಿದೆ, ಔಟ್ಲುಕ್ ಪತ್ರಿಕೆಯ ಫ್ರಂಟ್ ಕವರ್ ಸ್ಟೋರಿ ಏನಿತ್ತಂದರೆ, ಕರ್ನಾಟಕ ಇಸ್ ದಿ ಮೋಸ್ಟ್ ಕರಪ್ಟ್ ಸ್ಟೇಟ್ ಇನ್ ಇಂಡಿಯಾ ಅಂತ ಬಂತು. ಅದರಿಂದ ಸೀರೀಸ್ ಆಫ್ ಇಂಥದ್ದು ನಡೆದಿತ್ತು. ಅದರ ನಡುವೆ ನೀವು ಇದೆಲ್ಲವೂ ಕೂಡ ಹಂಸರಾಜ ಭಾರದ್ವಾಜ್ ಪ್ರಾಸಿಕ್ಯೂಷನ್ ಕೊಡುವ ಮೊದಲೇ ಲೋಕಾಯುಕ್ತರಾಗಿದ್ದ ಸಂತೋಷ್ ಹೆಗ್ಡೆ ಅವರು, ನನಗೆ ಇಲ್ಲಿ ಕೆಲಸ ಮಾಡಲಿಕ್ಕೆ ಲೋಕಾಯುಕ್ತಕ್ಕೆ ಸರ್ಕಾರ ಸಹಕಾರ ಕೊಡ್ತಾ ಇಲ್ಲ, ನನಗೆ ಅಡ್ಡಿ ಪಡಿಸ್ತಾ ಇದೆ ಎನ್ನುವುದನ್ನು ಅದಕ್ಕೆ ರೋಸಿ ಹೋಗಿ ರಾಜೀನಾಮೆ ಕೊಟ್ಟಿರ್ತಾರೆ. ಅಂದರೆ ಇವತ್ತು ಸಿದ್ದರಾಮಯ್ಯ ಸರ್ಕಾರ ಲೋಕಾಯುಕ್ತವನ್ನು ದಮನ ಮಾಡಿದೆ ಅಂತ ಹೇಳ್ತಾರಲ್ಲ, ಸಂತೋಷ್ ಹೆಗ್ಡೆ ಅವರು ಯಾಕೆ ರಾಜೀನಾಮೆ ಕೊಟ್ಟರು ಅಂತ ನಾವು ತಿಳ್ಕೊಂಡ್ರೆ ಗೊತ್ತಾಗುತ್ತೆ. ಯಾಕೆಂದರೆ ಯಾರ್ಯಾರು ಈ ಗಣಿ ಹಗರಣದ ಕೇಸ್ ಅವರು ಆಗ ತನಿಖೆ ಮಾಡ್ತಾ ಇದ್ರಲ್ಲ, ಆ ಯಾರ್ಯಾರು ಆಫೀಸರ್ಸ್ಗಳು ಸಹಕಾರ ಮಾಡ್ತಾ ಇದ್ರು ಲೋಕಾಯುಕ್ತಕ್ಕೆ, ಅವರನ್ನು ಟ್ರಾನ್ಸ್ಫರ್ ಮಾಡ್ತಾ ಇತ್ತು, ಅವರನ್ನು ಹ್ಯಾರಾಸ್ ಮಾಡ್ತಾ ಇತ್ತು. ಈ ಬೇಲೆಕೇರಿ ಬಂದರ್ನ ಅಕ್ರಮ ಗಣಿಗಾರಿಕೆಯ ಈ ಸಂಬಂಧಿಸಿದಾಗೆ ರೋಸಿ ಹೋಗಿ ಸಂತೋಷ್ ಹೆಗ್ಡೆ ಅವರು ರಾಜೀನಾಮೆ ಕೊಡ್ತಾರೆ. ಇದೆಲ್ಲೋ ಇದಕ್ಕಿಂತ ಮುಂದೆ ಆಗಿರೋದು. ಕೊನೆಗೆ LK ಅದ್ವಾನಿ ಮತ್ತು BJP ವರಿಷ್ಠರು ಅವರ ಮನವೊಲಿಸಿ ಆಮೇಲೆ ಅವರು ಕಂಟಿನ್ಯೂ ಆಗ್ತಾರೆ, ಅದು ಬೇರೆ. ಇದು 2010ಕ್ಕಿಂತ ಮೊದಲು ನಡೆದ ಘಟನೆಗಳೆಲ್ಲವೂ. ಅದರಿಂದ ಒಂದು ಆ ಕಾಲದಲ್ಲಿ ಈ ರೀತಿಯ ಆಪರೇಷನ್ ಕಮಲ, ಅದರ ನಂತರ ಗಣಿ ಲೂಟಿ, ರೆಸಾರ್ಟ್ ಹಗರಣ, ಲೋಕಾಯುಕ್ತ ರಾಜೀನಾಮೆ, ಮಾಧ್ಯಮಗಳಲ್ಲಿ ಭ್ರಷ್ಟಾಚಾರದ ಹಗರಣ ದಿನಕ್ಕೆ ಬರ್ತಾ ಇತ್ತು. ಇದೆಲ್ಲವನ್ನು ಆಧರಿಸಿ ಭಾಳ ಮಂದಿಗೆ ಇದು ನೆನಪಿಲ್ಲ ಅಂತ ನನಗೆ ಅನಿಸಿದೆ. ಹಂಸರಾಜ ಭಾರದ್ವಾಜರವರು 2010ರ ಡಿಸೆಂಬರ್ ಆರಂಭದಲ್ಲಿ ರಾಜ್ಯ ಸರ್ಕಾರಕ್ಕೆ ಪತ್ರ ಬರೀತಾರೆ. ಈ ರೀತಿಯ ಹಗರಣಗಳು ಅಂದರೆ ಅವರಿಗೆ ಬೇರೆ ಬೇರೆ ಸಂಘ ಸಂಸ್ಥೆಗಳು, ವ್ಯಕ್ತಿಗಳು ಹೋಗಿ ಮನವಿ ಕೊಟ್ಟಿರ್ತಾರೆ. ಪ್ರಾಸಿಕ್ಯೂಟ್ ಮಾಡಲಿಕ್ಕೆ ಅಂತಲ್ಲ, ಇದನ್ನು ನೀವು ಇದರ ಬಗ್ಗೆ ಕ್ರಮ ಕೈಗೊಳ್ಳಬೇಕಂತ ಕೊಳ್ತಾರೆ. ಅಫಿಷಿಯಲ್ ಆಗಿ ಅದು ಪ್ರಾಸಿಕ್ಯೂಷನ್ ಪರ್ಮಿಷನ್ ಕೇಳಿದ್ದಲ್ಲ. ಇದೆಲ್ಲವನ್ನು ಸಾರ ಸಂಗ್ರಹಿಸಿ ರಾಜ್ಯಪಾಲರು ಆಗಿನ ಯಡಿಯೂರಪ್ಪ ಸರ್ಕಾರಕ್ಕೆ ಒಂದು ಲೆಟ್ರ್ ಬರೀತಾರೆ. ಇದರ ಬಗ್ಗೆ ಎಲ್ಲ ನನಗೊಂದು ವಿವರಣೆ ಕೊಡಿ ಅಂತ. ಆಗಲೂ ಕೂಡ ಸಚಿವ ಸಂಪುಟ ಸೇರಿ ನಿಮಗೆ ವಿವರಣೆ ಕೇಳುವ ಅಧಿಕಾರ ಇಲ್ಲ ಎನ್ನುವುದು ಅವರು ಉತ್ತರ ಕೊಡ್ತಾರೆ. ಇದು ಸಿರಾಜಿನ್ ಬಾಷಾ ಮತ್ತು ಬಾಲರಾಜ್ ಅವರ ಅಧಿಕೃತವಾಗಿ ಅನುಮತಿ ಕೇಳುವ ಮೊದಲು ಗದ್ದ ನಡೆನೆ. ಅದರಿಂದ ಡಿಸೆಂಬರ್ 28, 2010ಕ್ಕೆ ಶಿವಮೊಗ್ಗದ ಇಬ್ಬರು ವಕೀಲರು KN ಬಾಲರಾಜ್ ಮತ್ತು ಸಿರಾಜಿನ್ ಪಾಷಾ ಅವರು ಒಂದು ರಾಚೇನಹಳ್ಳಿ ಡಿನೋಟಿಫಿಕೇಷನ್ಗೆ ಸಂಬಂಧಿಸಿದ ಭಾಳ ಮುಖ್ಯವಾಗಿ ಇದರಲ್ಲಿ ಅಕ್ರಮ ನಡೆದಿದೆ. ಅದರಲ್ಲಿ ಒಂದು ಮೈನಿಂಗ್ ಕಂಪನಿಗೆ 1 ಎಕರೆ ಜಮೀನನ್ನು ಆಗಿನ ಅದರ ಬೆಲೆ 1 ಕೋಟಿ 1.5 ಕೋಟಿ ಇದ್ದರೆ 20 ಕೋಟಿ ರೂಪಾಯಿಗೆ ಅದನ್ನು ಮಾರಾಟ ಮಾಡ್ತಾರೆ. ಅದರಿಂದ ಇದರಲ್ಲಿ ಪ್ರೇರಣಾ ಟ್ರಸ್ಟಿಗೆ ತಗೊಳ್ತಾರೆ. ಅದರಲ್ಲಿ ಯಡಿಯೂರಪ್ಪನವರು, ಅವರ ಮಕ್ಕಳಾದ ವಿಜಯೇಂದ್ರ, ರಾಘವೇಂದ್ರ ಮತ್ತು ಅವರ ಅಳಿಯ ಸೋಹನ್ ಕುಮಾರ್ ಮತ್ತು ಕೃಷ್ಣ ಶೆಟ್ಟಿ, ಇಷ್ಟು ಜನ ಆರೋಪಿಗಳು. ಅದಕ್ಕೆ ಸಂಬಂಧಿಸಿದಾಗೆ 1600 ಪುಟಗಳ ಒಂದು ಮನವಿ ಕೊಡ್ತಾರೆ. ಅಂದರೆ ವಿತ್ ಆಲ್ ಡಾಕ್ಯುಮೆಂಟ್ಸ್, ರೆಲೆವೆಂಟ್ ಡಾಕ್ಯುಮೆಂಟ್ಸ್, ಬರೀ 1-2 ಪೇಜ್ ಇದ್ದಲ್ಲ ಅದು. ಅದನ್ನು ಜನವರಿ ತಿಂಗಳಲ್ಲಿ ಡಿಸೆಂಬರ್ 28ಕ್ಕೆ ಕೊಡ್ತಾರೆ. ರಾಜ್ಯಪಾಲರು ಆಗಲೇ ರಾಜ್ಯ ಸರ್ಕಾರದ ವಿರುದ್ಧ ಇಂಥದ್ದೆಲ್ಲ ಆರೋಪ ಇದ್ದ ಕಾರಣಕ್ಕಾಗಿ ಆಗಿನ ಎಲ್ಲ ಪರಿಸ್ಥಿತಿಯನ್ನು ಗಮನದಲ್ಲಿ ಇಟ್ಕೊಂಡು ತನ್ನ ವಿವೇಚನೆಯನ್ನು ಬಳಸ್ತಾರೆ. ಇದು ಭಾಳ ಮುಖ್ಯ. ನೀವು ಇವತ್ತಿನ ಪರಿಸ್ಥಿತಿಗೆ ರಾಜ್ಯಪಾಲರ ಮುಂದೆ ಎಂಥ ಚಿತ್ರ ಇದೆ ಅಂತ ನೀವು ಕಲ್ಪಿಸಿಕೊಂಡ್ರೆ, ಯಾಕೆ ಆ ಕಾಲದ ವಿವೇಚನಾಧಿಕಾರಕ್ಕೆ ಒಂದು ಸಮರ್ಥನೆ ಇತ್ತು ಮತ್ತು ಈ ಕಾಲದ ವಿವೇಚನಾಧಿಕಾರಕ್ಕೆ ಸಮರ್ಥನೆ ಇಲ್ಲ ಎನ್ನುವುದು ನಮಗೆ ಅರ್ಥ ಆಗ್ಬೋದು. ಈ ಕಾರಣಕ್ಕಾಗಿ
ಜನವರಿ ತಿಂಗಳಲ್ಲಿ ಅವರಿಗೆ ಪ್ರಾಸಿಕ್ಯೂಷನ್ಗೆ ಪರ್ಮಿಷನ್ ಕೊಡ್ತಾರೆ. ಇದು ಒಂದು ಘಟ್ಟ. ಇವತ್ತು ಭಾಳ ಮಂದಿ ಒಂದು ಪ್ರಶ್ನೆ ಕೇಳ್ತಾರೆ, ಇವತ್ತು BJPಯವರು ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡಬೇಕಂತ ಪಾದಯಾತ್ರೆ ಮಾಡಿದ್ದಾರೆ. ಇನ್ನೂ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿಲ್ಲ, ಇನ್ನೂ ಇನ್ವೆಸ್ಟಿಗೇಷನ್ ಶುರುವಾಗಿಲ್ಲ, FIR ದಾಖಲಾಗಿಲ್ಲ, ಯಾವುದೇ ತನಿಖಾ ಸಂಸ್ಥೆಗಳ ರಿಪೋರ್ಟ್ ಇಲ್ಲ. ಹೀಗಿದ್ದರೂ ಕೂಡ ರಾಜೀನಾಮೆ ಕೇಳ್ತಾ ಇದ್ದಾರೆ. ನಾನು ವಿವರಗೆ ಮುಂದೆ ಹೇಳ್ತೇನೆ. ಜನವರಿ ತಿಂಗಳಲ್ಲಿ ಪ್ರಾಸಿಕ್ಯೂಷನ್ಗೆ ಪರ್ಮಿಷನ್ ಕೊಟ್ಟಿದ್ದು, ಆಗಸ್ಟ್ ತಿಂಗಳಲ್ಲಿ ಯಡಿಯೂರಪ್ಪನವರು ರಾಜೀನಾಮೆ ಕೊಟ್ಟಿದ್ದು ಆಗಸ್ಟ್ 4th ಟು ಪ್ರಿಸೈಸ್, ಆಗಸ್ಟ್ 4th ರಾಜೀನಾಮೆ ಕೊಟ್ಟಿರೋದು. ಅಕ್ಟೋಬರ್ ತಿಂಗಳಲ್ಲಿ ಅವರನ್ನು ಅರೆಸ್ಟ್ ಮಾಡಿರೋದು. ಅಂದರೆ ಇಷ್ಟೆಲ್ಲ ಪ್ರೈಮಾ ಫೇಸಿ ಎವಿಡೆನ್ಸ್ಗಳು ಇದ್ದರೂ ಕೂಡ ಆ ಇಡೀ ಪ್ರೊಸೆಸ್ ಆಗಲಿಕ್ಕೆ ಅಷ್ಟು ದಿನಗಳಾಗಿತ್ತು. ಅದರಿಂದ ಇವತ್ತು BJPಯವರು ರಾಜೀನಾಮೆ ಕೇಳೋದು ಮತ್ತು ಸಿದ್ದರಾಮಯ್ಯನವರ ಪರವಾಗಿದ್ದವರು ಕೂಡ ಆತಂಕದಿಂದ ನಾಳೆನೇ ಅರೆಸ್ಟ್ ಆಗುತ್ತೆ ಅಂತ ಕೇಳ್ತಾ ಇರೋದೆಲ್ಲ ಈ ಹಿನ್ನೆಲೆಯಲ್ಲಿ ಇದನ್ನು ನೋಡಬೇಕಾಗುತ್ತೆ ಅಂತ. ಉದಾಹರಣೆಗೆ ನಾಳೆ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಪರ್ಮಿಷನ್ ಕೊಟ್ಟರು ಅಂತ ತಿಳ್ಕೊಳ್ಳಿ, ಏನಾಗ್ಬೋದು? ಅವರು ನೇರವಾಗಿ ಪೊಲೀಸರ ಹತ್ರ ಇಲ್ಲದೆ ಲೋಕಾಯುಕ್ತರ ಹತ್ರ ಹೋಗಿ ಅವರು ಕೇಸ್ ದಾಖಲು ಮಾಡಲಿಕ್ಕೆ ಆಗೋದಿಲ್ಲ. ಅವರು ಮತ್ತೆ ಸೆಷನ್ ಕೋರ್ಟಿಗೆ ಹೋಗಬೇಕು, ಅಲ್ಲಿಂದ ಪರ್ಮಿಷನ್ ತಗೊಂಡು ಅವರು ಕೋರ್ಟು ತನಿಖೆಗೆ ಆದೇಶ ಮಾಡಬೇಕು. ಈ ಸಿರಾಜಿನ್ ಬಾಷಾ ಮತ್ತು ಬಾಲರಾಜ್ ಕೇಸಲ್ಲೂ ಕೂಡ ಯಾವಾಗ ಅವರು ಪರ್ಮಿಷನ್ ಕೊಟ್ಟರು ಆಗ ಅವರು ಮತ್ತೆ ಸೆಷನ್ ಕೋರ್ಟಿಗೆ ಹೋಗ್ತಾರೆ. ಅವ್ರು ಹೇಳ್ತಾರೆ ಲೋಕಾಯುಕ್ತಕ್ಕೆ ಇದನ್ನು ರೆಫರ್ ಮಾಡಿ ಅಂತ ಕೇಳ್ತಾರೆ. ಲೋಕಾಯುಕ್ತದ ಸ್ಪೆಷಲ್ ಕೋರ್ಟ್ ಇದೆ, ಜಸ್ಟಿಸ್ ಹಿಪ್ಪರಗಿ ಅವರ ನೇತೃತ್ವದ್ದು, ಅದಕ್ಕೆ ಅದನ್ನು ರೆಫರ್ ಮಾಡಿರ್ತಾರೆ. ಇಲ್ಲಿ ಗಮನಿಸಬೇಕಾದ ಇನ್ನೊಂದು ವಿಚಾರ ಏನಂದರೆ, ಈ ವಿವೇಚನಾಧಿಕಾರಕ್ಕೇನೆ ಸಂಬಂಧಿಸಿದಾಗೆ ಬಾಲರಾಜ್ ಮತ್ತು ಸಿರಾಜಿನ್ ಬಾಷಾ ಅವರು ರಾಜ್ಯಪಾಲರ ಹತ್ರ ಹೋಗುವ ಮೊದಲು ಕನಿಷ್ಠ 4 ಬಾರಿ ಲೋಕಾಯುಕ್ತದ ಬಾಗಿಲನ್ನು ಬಡಿದಿದ್ದಾರೆ. 4 ಬಾರಿ ಲೋಕಾಯುಕ್ತಕ್ಕೆ ಹೋಗಿದ್ದಾರೆ. ಈ ರಾಚೇನಹಳ್ಳಿ ಡಿನೋಟಿಫಿಕೇಷನ್ಗಳಲ್ಲಿ ಅಕ್ರಮ ಆಗಿದೆ, ಅದರಿಂದ ಭ್ರಷ್ಟಾಚಾರ ನಿಷೇಧ ಕಾಯ್ದೆ ಮತ್ತು ಕ್ರಿಮಿನಲ್ ಪ್ರೊಸೀಜರ್ ಕೋಡ್ ಪ್ರಕಾರ ಕೇಸ್ ದಾಖಲಿಸಲಿಕ್ಕೆ ನಮಗೆ ಅನುಮತಿ ಕೊಡಿ ಅಂತ ಅವ್ರ ಹತ್ರ ಕೇಳ್ತಾರೆ. ಅನುಮತಿ ಅಲ್ಲ, ಕೇಸ್ ದಾಖಲಿಸಬೇಕಂತ ಕೇಳ್ತಾರೆ. ಸಂತೋಷ್ ಹೆಗಡೆ ನೇತೃತ್ವದ ಲೋಕಾಯುಕ್ತ ಅದಕ್ಕೆ ಕೇಳೋದಿಲ್ಲ. ಯಾಕೆಂದರೆ ಆಗಲೇ ಅವರು ಗಣಿ ಹಗರಣದ ತನಿಖೆ ನಡೆಸ್ತಾ ಇರೋದ್ರಿಂದ ಅವರು ಅದಕ್ಕೆ ಒಪ್ಪುವುದಿಲ್ಲ. ಆದರೆ ಇಲ್ಲಿ ಈಗಿನ ಅಡ್ವೊಕೇಟ್ ಅವರು ಏನು ರಾಜ್ಯಪಾಲರಿಗೆ ಕೊಟ್ಟಿದ್ದಾರೆ, ಆಗ ಅವರು ಮೊದಲು ಹೋಗಿ ಲೋಕಾಯುಕ್ತಕ್ಕಾಗಲಿ ಬೇರೆ ಸೆಷನ್ ಕೋರ್ಟಿಗೆ ಈಗ ಮತ್ತೆ ಸೆಷನ್ ಕೋರ್ಟಿಗೆ ಹೋಗ್ತಾರೆ. ಲೋಕಾಯುಕ್ತಕ್ಕೆ ಹೋಗಿ ಅವರು ಈ ಕೇಸನ್ನು ತನಿಖೆ ಮಾಡಲಿಕ್ಕೆ ಕೇಳಿಲ್ಲ. ಅದರಿಂದ ಆ ಕಾಲದ ಇದ್ದ ಪರಿಸ್ಥಿತಿನೇ ಬೇರೆ, ಈ ಕಾಲದ ಪರಿಸ್ಥಿತಿನೇ ಬೇರೆ. ಇದು ಒಂದು ಅಂಶ. ಅದರ ನಂತರ ಈಗ ಉದಾಹರಣೆಗೆ ನಾಳೆ ಕೊಟ್ಟರು ಅಂತ ತಿಳ್ಕೊಳ್ಳಿ, ರಾಜ್ಯಪಾಲರು ಅನುಮತಿ ಕೊಟ್ಟ ನಂತರ ಅವರು ಕೋರ್ಟಿಗೆ ಹೋಗಬೇಕು, ಕೋರ್ಟಲ್ಲಿ ಅದಕ್ಕೆ ಪರ್ಮಿಷನ್ ಕೊಡಬೇಕು. ಆದರೆ ಇದರ ನಡುವೆ ಮತ್ತೆ ಯಾರು ಅಬ್ರಾಹಿಂ ಅವರು ರಾಜ್ಯಪಾಲರಿಗೆ ಒಂದು ಮನವಿ ಕೊಟ್ಟಿದ್ದಾರೆ, ಮತ್ತೆ ಕೋರ್ಟಿಗೆ ಹೋಗಿದ್ದಾರೆ. ಇನ್ನೊಬ್ಬರು ಸ್ನೇಹಮಯಿ ಕೃಷ್ಣ ಎನ್ನುವರು ಕೂಡ ಕೋರ್ಟಿಗೆ ಹೋಗಿದ್ದಾರೆ. ಅಲ್ಲೂ ಕೂಡ ಅದು 2021 ಅಡ್ಜರ್ನ್ ಆಗಿದೆ. ಇಲ್ಲಿ ಒಂದೇ ಕೇಸ್ ಬೇರೆ ಬೇರೆ ಮಂದಿ ಬೇರೆ ಬೇರೆ ಕಡೆಗಳಲ್ಲಿ ತನ್ನ ಮನವಿಗಳನ್ನು ಪ್ರಾಸಿಕ್ಯೂಷನ್ ಮಾಡಲಿಕ್ಕೆ ಕೊಡ್ತಾ ಇದ್ದಾರೆ. ಇದರ ಒಂದು ನೋಟ. ಅದರಿಂದ ಈ ಕೇಸನ್ನು ಹಳೆಯ ಕೇಸಿಗೆ ಇದನ್ನು ಹೋಲಿಸಬಹುದೇ ಎನ್ನುವ ಪ್ರಶ್ನೆಗೆ ಇದರಲ್ಲಿ ಒಂದು ಉತ್ತರ ನಾವು ಕಂಡುಕೊಳ್ಳಲಿಕ್ಕೆ ಸಾಧ್ಯ ಆಗ್ಬೋದು ಅಂತ ನಾನು ತಿಳ್ಕೊಂಡಿದ್ದೇನೆ. ಎರಡನೇದಾಗಿ, ನೀವು ಭ್ರಷ್ಟಾಚಾರ ನಿಷೇಧ ಕಾಯ್ದೆ ಪ್ರಕಾರ ಯಾರಾದರೂ ಲಾಯರ್ಗಳಿಗೆ ಗೊತ್ತಿರುತ್ತೆ, ನೀವು ಮಾಧ್ಯಮಗಳಲ್ಲಿ ಬರುವ ಬೇರೆ ಬೇರೆ ಎಸ್ಪೆಷಲಿ ಮುಖ್ಯವಾಗಿ ಚಾನಲ್ಗಳಲ್ಲಿ ಬರೋ ಸುದ್ದಿ ಕೇಳಿದರೆ ಇದರಲ್ಲಿ ಭಾಳ ದೊಡ್ಡ ಅಕ್ರಮ ಆಗಿದೆ ಅಂತ ಯೋಚನೆ ಮಾಡುವವರು ಇದ್ದಾರೆ. ನಾನು ಆ ಕೇಸಿನ ಡಿಟೇಲ್ ಬಗ್ಗೆ ಇಲ್ಲಿ ಚರ್ಚೆ ಮಾಡಲಿಕ್ಕೆ ಹೋಗೋದಿಲ್ಲ. ಆದರೆ ಭ್ರಷ್ಟಾಚಾರ ನಿಷೇಧ ಕಾಯ್ದೆಯಡಿ ಒಬ್ಬ ಕಾನ್ಸ್ಟೇಬಲ್ ಮತ್ತು ಒಬ್ಬ ಮುಖ್ಯಮಂತ್ರಿಗೆ ಒಂದೇ ರೀತಿಯ ಟ್ರೀಟ್ಮೆಂಟ್ ಇರುತ್ತೆ. ಪ್ರಶ್ನೆ ಏನಂದರೆ, ಭ್ರಷ್ಟಾಚಾರ ನಿಷೇಧ ಕಾಯ್ದೆಯಲ್ಲಿ ಯಾರಾದರೂ ತನ್ನ ಅನುಮತಿಯನ್ನು ನೀಡುವಂಥ ಅಧಿಕಾರವನ್ನು ಚಲಾಯಿಸುವಂಥ ಒಂದು ಪೊಸಿಷನ್ನಲ್ಲಿದ್ದು ಅವರು ಅಂಥದ್ದು ಯಾವುದೇ ಒಂದು ಫೈಲಿಗೆ ಸೈನ್ ಹಾಕಿದರೆ, ಇಲ್ಲದಿದ್ದರೆ ಯಾವುದೇ ಒಂದು ಕಡತಕ್ಕೆ ನೋಟ್ ಹಾಕಿದರೆ, ಆ ರೀತಿ ಇದ್ದಾಗ ಮಾತ್ರ ಅದು ಭ್ರಷ್ಟಾಚಾರ ನಿಷೇಧ ಕಾಯ್ದೆಗೆ ಬರುತ್ತೆ. ಇಲ್ಲಿ ಭಾಳ ಸ್ಪಷ್ಟವಾಗಿ ಈಗಾಗಲೇ ಜನಜನಿತ ಆಗಿದೆ. ಅದು ಸಿದ್ದರಾಮಯ್ಯನವರು ಹೇಳ್ತಾರೆ, ನಾವು ಆ ಕಾಲದಲ್ಲಿ ಅಧಿಕಾರದಲ್ಲಿ ಇರಲಿಲ್ಲ ಮತ್ತು ಅವರು ಯಾವ ಫೈಲಿಗೂ ಸೈನ್ ಹಾಕಿಲ್ಲ, ಬದಲಿ ನಿವೇಶನವನ್ನು ಕೇಳಲಿಲ್ಲ, ಇತ್ಯಾದಿ 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 ಬಂದಿದೆ. ಅದರಿಂದ ನೀವು
2011 ಈ ರೀತಿಯ ರಾಚಿನಹಳ್ಳಿ. ಇನ್ನೊಂದು ಗಮನಿಸಬೇಕಾದ್ದು ಏನಂದರೆ, ಹಂಸರಾಜ ಭಾರದ್ವಾಜ್ ಅವರು ಒಂದಲ್ಲ ಎರಡಲ್ಲ 15 ಡಿನೋಟಿಫಿಕೇಷನ್ ಕೇಸನ್ನು ಲೋಕಾಯುಕ್ತಕ್ಕೆ ರೆಫರ್ ಮಾಡಿದ್ದಾರೆ. 15. ಈ ಬಾಲರಾಜ್ ಮತ್ತು ಸಿರಾಜಿನ್ ಪಾಷಾ ಅವರ 1600 ಪುಟಗಳ ಏನು ಡಾಕ್ಯುಮೆಂಟ್ ಇದೆ, ಯಾರಾದರೂ ಅದನ್ನು ತೆಗೆದು ನೋಡಿದರೆ ಗೊತ್ತಾಗುತ್ತೆ. ಮತ್ತು ಆ ಕಾಲದಲ್ಲಿ ಇವತ್ತು RTI ಹಾಕಿದರೆ ಸಿಗ್ಬೋದು. ಹಂಸರಾಜ್ ಭಾರದ್ವಾಜ್ ಅದು ಪ್ರಾಸಿಕ್ಯೂಷನ್ ಕೊಡುವಾಗ ಕೇವಲ ರಾಚೇನಹಳ್ಳಿ ಮಾತ್ರ ಅಲ್ಲ, ಅವರ ಗಮನಕ್ಕೆ ಬಂದಿರುವ 15 ಡಿನೋಟಿಫಿಕೇಷನ್ ಕೇಸ್ಗಳನ್ನು ಕೊಟ್ಟಿದ್ದಾರೆ. ಅದರಲ್ಲಿ ಇವತ್ತು ಮತ್ತೆ ಚರ್ಚೆ ಆಗ್ತಾ ಇರುವ ಕುಮಾರಸ್ವಾಮಿಯ ಕೇಸ್ಗಳು ಕೂಡ ಅದರಲ್ಲಿ ಇದ್ದಿರ್ಬೋದು. ಅದು ನನಗೆ ಅದರ 15 ಕೇಸ್ನ ಮಾಹಿತಿ ಇಲ್ಲ. ಆದರೆ ಅದರ ನಂತರ ಏನಾಯ್ತಂದರೆ, ನೀವು ಜುಲೈ ತಿಂಗಳಲ್ಲಿ ಲೋಕಾಯುಕ್ತರಾಗಿದ್ದ ಸಂತೋಷ್ ಹೆಗ್ಡೆ ಅವರು ಅಕ್ರಮ ಗಣಿಗಾರಿಕೆ ಒಂದು ರಿಪೋರ್ಟ್ ಕೊಡ್ತಾರೆ. ನಾನು ಹೇಳ್ತಾ ಇರೋದು, ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಾಗ ಜನವರಿ ತಿಂಗಳಲ್ಲಿ ಯಡಿಯೂರಪ್ಪನವರು ರಾಜೀನಾಮೆ ಕೊಟ್ಟಿಲ್ಲ. ಇದು ಫಸ್ಟ್. ಅವರು ರಾಜೀನಾಮೆ ಕೊಟ್ಟದ್ದು ಯಾವಾಗ ಅಂದರೆ, ಸಂತೋಷ್ ಹೆಗ್ಡೆ ಅವರು ಜುಲೈ ತಿಂಗಳಲ್ಲಿ ಅಕ್ರಮ ಗಣಿಗಾರಿಕೆಯಿಂದ 16,500 ಕೋಟಿ ರೂಪಾಯಿ ಖಜಾನೆಗೆ ನಷ್ಟ ಆಗಿದೆ ಅಂತ ಇವರನ್ನೆಲ್ಲವನ್ನೂ ನೇಮ್ ಮಾಡ್ತಾರೆ. ಅದರಲ್ಲಿ ಯಡಿಯೂರಪ್ಪನವರಿದ್ದಾರೆ, ಅವರ 2 ಮಕ್ಕಳಿದ್ದಾರೆ, ಅಳಿಯ ಇದ್ದಾರೆ, ಕೃಷ್ಣೇಶ್ ಶೆಟ್ಟಿ ಇದ್ದಾರೆ. ಇವರೆಲ್ಲರೂ ಅದರಲ್ಲಿ ನೇಮ್ ಮಾಡಿರ್ತಾರೆ. ಕುಮಾರಸ್ವಾಮಿಯವರು ಇದ್ದಾರೆ. ಆಮೇಲೆ ಸೋಮಣ್ಣನವರದ್ದು ಗುಬ್ಬಿಯಲ್ಲಿ ಯಾವುದೋ ಒಂದು ಮಾತಾ ಮಿನರಲ್ಸ್ ಎನ್ನುವುದನ್ನು ಅವರು ತಗೊಂಡು, ಅದರ ನಂತರ ಅವರ ಮಕ್ಕಳ ಹೆಸರಲ್ಲಿ ತಗೊಂಡು BS ಅರುಣ್ ಮತ್ತು ಮತ್ತೊಬ್ಬರ ಹೆಸರಲ್ಲಿ ತಗೊಂಡು ಅದನ್ನು ರಿನ್ಯೂವಲ್ಗೆ ಹಾಕಿದ್ದು, ಆ ಆರೋಪ ಕೂಡ ಅದರಲ್ಲಿ ಚರ್ಚೆಯಾಗಿದೆ. ಅದರ ನಂತರ ಜಂತ್ಕಲ್ ಮೈನಿಂಗ್, ಇದು ಸಾಯಿ ಪರಮೇಶ್ವರ ಅಂತ ಏನೋ ಒಂದು ಮೈನಿಂಗ್ ಇವತ್ತು ಏನು ಚಾರ್ಜ್ ಶೀಟ್ ಆಗಿ ರಾಜ್ಯಪಾಲರಲ್ಲಿ ಇದೆ ಅಂತ ಹೇಳಿದರೆ, ಕುಮಾರಸ್ವಾಮಿ 2007ರಲ್ಲಿ ಕೊನೆ ದಿನಗಳಲ್ಲಿ ಅವರು ಮುಖ್ಯಮಂತ್ರಿ ಆಗಲಿಕ್ಕೆ ರಾಜೀನಾಮೆ ಕೊಡುವ ಕೆಲವು ದಿನಗಳ ಮೊದಲಲ್ಲಿ ಸೈನ್ ಹಾಕಿದ ಫೈಲ್ ಇವತ್ತೇನು ಚರ್ಚೆ ಆಗ್ತಾ ಇದೆ, ಆ ಪ್ರಕರಣ ಕೂಡ ಅದರಲ್ಲಿ ಇದೆ. ಆ ಎಲ್ಲ ಪ್ರಕರಣಗಳನ್ನು ತನಿಖೆ ಮಾಡಿ ಅವರು ಅದರ ಇಡೀ ವರದಿಯನ್ನು ರಾಜ್ಯಪಾಲರಿಗೆ ಮತ್ತು ಚೀಫ್ ಸೆಕ್ರೆಟರಿ SV ರಂಗನಾಥ್ ರಾವ್ ಇದ್ದರು ಅವರಿಗೆ ಸಲ್ಲಿಸುತ್ತಾರೆ. ಅದರ ನಂತರ ಭಾಳ ದೊಡ್ಡ ಗಲಭೆಗಳೆಲ್ಲ ಆಗುತ್ತೆ. ಕೊನೆಗೂ ಹೈಕಮಾಂಡ್ ಒತ್ತಡಕ್ಕೆ ಮಣಿದು, ಹಾಗೆ ನೋಡಿದರೆ ಆಗಿನ ಪತ್ರಿಕೆಗಳ ತೆಗೆದು ನೋಡಿದರೆ ಗೊತ್ತಾಗುತ್ತೆ, ಯಡಿಯೂರಪ್ಪನವರು ರಾಜೀನಾಮೆ ಕೊಡೋದಿಲ್ಲ ಅಂತ ಹಠ ಮಾಡಿ ಕೂತಿರ್ತಾರೆ. ಕೊನೆಗೆ ಆಗಿನ BJP ಅಧ್ಯಕ್ಷ ಗಡ್ಕರಿ ಅವರು, ಮಧ್ವಾನಿ ಅವರು ಎಲ್ಲ ಪ್ರೆಷರ್ ಹಾಕಿ ಅವ್ರು ರಾಜೀನಾಮೆ ಕೊಡಿಸ್ತಾರೆ. ಇದು ಒಂದು ಭಾಗ. ಆಗೋ ಸ್ಫೂರ್ತಿಗೆ ಅವರು ರಾಜೀನಾಮೆ ಕೊಡ್ತಾರೆ. ರಾಜೀನಾಮೆ ಕೊಟ್ಟ ನಂತರ ಈ ತನಿಖೆ ಮುಂದುವರಿಯುತ್ತೆ. ಈ ತನಿಖೆ ಮುಂದುವರಿದು ಅಕ್ಟೋಬರ್ ತಿಂಗಳಿಗೆ ಚಾರ್ಜ್ ಶೀಟ್ ಆಗುತ್ತೆ. ಚಾರ್ಜ್ ಶೀಟ್ ಆಗಿ ಯಡಿಯೂರಪ್ಪ, ಅವರ 2 ಮಕ್ಕಳು, ಅಳಿಯ ಮತ್ತು ಕೃಷ್ಣೇಶ್ ಶೆಟ್ಟಿ ಅವರ 4 ಮಂದಿ ಮೇಲೆ ಚಾರ್ಜ್ ಶೀಟ್ ಆಗುತ್ತೆ. ಇದು 2011 ಅಕ್ಟೋಬರ್ ತಿಂಗಳಲ್ಲಿ. ಆಗ ಉಳಿದವರಿಗೆ ಬೇಲ್ ಸಿಗುತ್ತೆ, ಯಡಿಯೂರಪ್ಪನವರಿಗೆ ಬೇಲ್ ಸಿಗೋದಿಲ್ಲ. ಅದರಿಂದ ಅವರು ಅರೆಸ್ಟ್ ಆಗ್ತಾರೆ. ಇದು ಆ ಪ್ರಕರಣ. ಅಂದರೆ ನಾನು ಇದನ್ನು ಯಾಕೆ ಹೇಳ್ತಾ ಇದ್ದೇನೆ ಅಂದರೆ, ಇವತ್ತು ರಾಜ್ಯಪಾಲರ ಎದುರಿಗಿರುವ ಈ ಮೂಡಾ ಹಗರಣದ ಬದಲಿ ನಿವೇಶನ ಹಂಚಿಕೆ ಪ್ರಕರಣ ಮತ್ತು ಆ ಕಾಲದಲ್ಲಿ ಪ್ರಾಸಿಕ್ಯೂಷನ್ ಕೊಡುವಾಗ ಆಗಿನ 2 ವಕೀಲರು ಕೊಟ್ಟ ಹಗರಣದ ವಿವರ ಮತ್ತು ಸಂತೋಷ್ ಹೆಗ್ಡೆ ನೇತೃತ್ವದಲ್ಲಿ ಅಕ್ರಮ ಗಣಿಗಾರಿಕೆಯ ವಿರುದ್ಧ ಕೊಟ್ಟ ರಿಪೋರ್ಟು, ಇದೆಲ್ಲ ಇದ್ದ ಕಾರಣಕ್ಕಾಗಿ ಆ ಕಾಲದಲ್ಲಿ ಹಂಸರಾಜ ಭಾರದ್ವಾಜ್ ಅವರು ಏನು ವಿವೇಚನಾಧಿಕಾರವನ್ನು ಬಳಸಿದರೆ ಅದು ಸಮರ್ಥನೀಯ ಅಂತ ನಮಗೆ ಅನಿಸುತ್ತೆ. ಆದರೆ ಅಂಥ ಪರಿಸ್ಥಿತಿ ಇವತ್ತಿನ ರಾಜ್ಯಪಾಲರ ಮುಂದೆ ಇದೆಯೇ ಎನ್ನುವುದು ಪ್ರಶ್ನೆ. ಅದರ ನಂತರ ಹಂಸರಾಜ ಭಾರದ್ವಾಜ್ ಅವರು ಸುಪ್ರೀಂ ಕೋರ್ಟಿನಲ್ಲಿ ಅವರು ನ್ಯಾಯವಾದಿಯಾಗಿದ್ದವರು. ಅವರು ಇದನ್ನೆಲ್ಲವನ್ನು ಸ್ಟಡಿ ಮಾಡಿ ಅದರ ನಂತರ ಹೋಮ್ ಮಿನಿಸ್ಟ್ರಿಗೆ ಅದರ ಬಗ್ಗೆ ಒಂದು ರಿಪೋರ್ಟ್ ಕಳಿಸ್ತಾರೆ. ಅವರು ಅದನ್ನು ಡಿಪೆಂಡ್ ಮಾಡ್ಕೊಳ್ತಾರೆ. ಬೇರೆ ಬೇರೆ ಪ್ರಕರಣಗಳಲ್ಲಿ ಏನಾಗಿದೆ ಅನ್ನೋದನ್ನು ಡಿಪೆಂಡ್ ಮಾಡಿ, ನೀವು ಜಯಲಲಿತಾ ವಿರುದ್ಧದ ಹಗರಣ ತಗೊಳ್ಳಿ, ಅವರೆಲ್ಲ ಮೊದಲು ಲಾಲು ಪ್ರಸಾದ್ ವಿರುದ್ಧದ ಹಗರಣ ತಗೊಳ್ಳಿ, ಅಂತುಲೆ ವಿರುದ್ಧದ ಹಗರಣ ತಗೊಳ್ಳಿ, ಆದರೆ ಇತ್ತೀಚೆಗೆ ಆಗಿರೋದು ಹಗರಣಗಳನ್ನು ತಗೊಳ್ಳಿ. ಇತ್ತೀಚೆಗೆ ಕೆಲವು ಮುಖ್ಯಮಂತ್ರಿಗಳು, ಮಾಜಿ ಮುಖ್ಯಮಂತ್ರಿಗಳು ಜೈಲಿಗೆ ಹೋದರು ಮತ್ತು ಆಗಿನ ಕೆಲವು ಮುಖ್ಯಮಂತ್ರಿಗಳು ಕೂಡ ಜೈಲಿಗೆ ಹೋದರು. ಇದನ್ನು ಕೂಡ ನಾವು ಗಮನಿಸಬೇಕು. ಈಗ ಜಯಲಲಿತಾ ಜೈಲಿಗೆ ಹೋದರು, ಲಾಲು ಹೋದರು, ಜಗನ್ನಾಥ್ ಮಿಶ್ರಾ ಹೋದರು, ಅದರ ನಂತರ ಅಂತುಲೆ ಹೋದರು. ಇದು ಆ ಕಾಲದಲ್ಲಿ ಆಗಿರೋದು. ಈ ಕಾಲದಲ್ಲಿ ನೋಡಿ, ಕೇಜ್ರಿವಾಲ್ ಹೋದರು, ಹೇಮಂತ್ ಸೊರೇನ್ ಹೋದರು, ಅದರ ನಂತರ ಚಂದ್ರಬಾಬು ನಾಯ್ಡು ಮಾಜಿ ಮುಖ್ಯಮಂತ್ರಿ ಹೋದರು. ಈಗ ಸಿದ್ದರಾಮಯ್ಯನ ವಿರುದ್ಧ ಬಂದು ನಿಂತಿದೆ. ಈ ಪ್ರಕರಣಗಳ ಇವರ ವಿರುದ್ಧ, ಕೇಜ್ರಿವಾಲ್ ವಿರುದ್ಧ ಅಂಥ ದೊಡ್ಡ ಘನಘೋರವಾದ ಆರೋಪಗಳಿಲ್ಲ. ಇವತ್ತಿಗೂ ಅವರಿಗೆ ಪ್ರೂವ್ ಮಾಡಲಿಕ್ಕೆ ಆಗ್ತಾ ಇಲ್ಲ. ಹೇಮಂತ್ ಸೊರೇನ್ ಹೊರಗೆ ಬಂದರು. ಚಂದ್ರಬಾಬು ನಾಯ್ಡು ಅದು ಭಾಳ ಸ್ಪಷ್ಟವಾಗಿ ರಾಜಕೀಯ ವಿದ್ವೇಷದ ಪ್ರಕರಣ ಅಂತ ಗೊತ್ತಾಗುತ್ತೆ. ಅಂದರೆ
ಇತ್ತೀಚೆಗೆ ನಡೀತಾ ಇರೋ ರಾಜಭವನವನ್ನು ದುರ್ಬಳಕೆ ಮಾಡಿಕೊಂಡು ನಡೀತಾ ಇರೋದು ಏನಿದೆಯಲ್ಲ, ಇದು ಭಾಳ ಸ್ಪಷ್ಟವಾಗಿ ಇದಕ್ಕೊಂದು ರಾಜಕೀಯ ದುರುದ್ದೇಶ ಇದೆ ಮತ್ತು ರಾಜಕೀಯ ದ್ವೇಷ ಸಾಧನೆಗೋಸ್ಕರ ಇದನ್ನು ಮಾಡ್ತಾರೆ ಅನ್ನೋದು ಸ್ಪಷ್ಟ ಆಗುತ್ತೆ. ಅದರಿಂದ ಇವತ್ತು ಎರಡು ನ್ಯಾಯಾಲಯ ನಮ್ಮ ಮುಂದೆ ಭಾಳ ಸ್ಪಷ್ಟವಾಗಿದೆ. ಒಂದು ಸಂವಿಧಾನವನ್ನು ಆಧರಿಸಿದ ನ್ಯಾಯಾಲಯ, ಇನ್ನೊಂದು ಸನ್ಮಾನ್ಯ ನರೇಂದ್ರ ಮೋದಿಯವರ ನ್ಯಾಯಾಲಯ. ನೀವು ಸಂವಿಧಾನವನ್ನು ಆಧರಿಸಿದ ನ್ಯಾಯಾಲಯದ ಪ್ರಕಾರ ನಾವು ಈಗಾಗಲೇ ವಿವರ ಕೊಟ್ಟಂಥ ರೀತಿಯಲ್ಲಿ ಇಲ್ಲಿ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡುವ ಯಾವ ಸಮರ್ಥನೆಗಳು ಕೂಡ ಇವತ್ತಿನ ರಾಜ್ಯಪಾಲರಿಗೆ ಇಲ್ಲ. ಆದರೆ ಸನ್ಮಾನ್ಯ ನರೇಂದ್ರ ಮೋದಿ ನೇತೃತ್ವದ ನ್ಯಾಯಾಲಯದಲ್ಲಿ ಏನಾಗುತ್ತೆ ಅನ್ನೋದನ್ನು ನಾವು ಊಹೆ ಮಾಡಲಿಕ್ಕೆ ಆಗೋದಿಲ್ಲ. ಯಾಕೆಂದರೆ ನಮ್ಮ ಕಣ್ಣ ಮುಂದೆ ಜೈಲಿಗೆ ಹೋದ ಇಬ್ಬರು ಮುಖ್ಯಮಂತ್ರಿಗಳನ್ನು ನಮಗಿದ್ದಾರೆ. ಒಬ್ಬರು ಬಿಡುಗಡೆಯಾಗಿ ಹೊರಗೆ ಬಂದಿದ್ದಾರೆ, ಇನ್ನೊಬ್ಬರು ಒಳಗಡೆ ಇದ್ದಾರೆ. ಅದರಿಂದ ಈ ದೃಷ್ಟಿಯಿಂದ ಈ ಪ್ರಕರಣವನ್ನು ನೋಡಬೇಕಂತ ನನಗೆ ಅನಿಸ್ತಾ ಇದೆ.